ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕುಮಾರಸ್ವಾಮಿ ಹಿಂದಿನ ವಿಚಾರಗಳೆಲ್ಲ ಆಯಿತು, ಕೆದಕ್ತಾ ಹೋದರೆ ಅನೇಕ ವಿಚಾರಗಳು ಬರ್ತಾ ಹೋಗುತ್ತೆ. ಈಗ ಮುಂದೆ ಚುನಾವಣೆ ವರ್ಷದಲ್ಲೇ ಇದೀವಿ ನಾವು. ಮುಂದೆ ಯಾವಾಗಲಾದ್ರೂ ಚುನಾವಣೆ ಆಗ್ಬೋದು. ಕೆಲವರು ಡಿಸೆಂಬರ್ ಅಂತಾರೆ, ಅದು ಹೊರತುಪಡಿಸಿದ್ರು ಮುಂದೆ ಚುನಾವಣೆ ಆಗಲೇಬೇಕು 2014ರಲ್ಲಿ. ತಾವು JDS ಪಕ್ಷ, ನಿಮ್ಮ ನಿಲುವೇನು ಮುಂದೆ? ಪ್ರತಿ ಬಾರಿನೂ ಕೂಡ JDS ಪಕ್ಷ ಹೇಗೆ ಅಂತ ಹೇಳಿದರೆ, ಈ ಕಾಂಗ್ರೆಸ್ ಮತ್ತು BJPಯ ಮಧ್ಯೆ ಒಂದು ಆ ಕಡೆ ಇಲ್ಲ ಈ ಕಡೆ, ಯಾರಿಗೆ ಕಮ್ಮಿಯಾಗಿರುತ್ತೆ ನೀವು ಆ ಕಡೆ ಹೋಗ್ತೀರಿ ಅಂತೇಳಿ. ಈ ಬಾರಿ JDS ನಿಲುವೇನು, ನೀವು ಯಾವ ಕಡೆ ಹೋಗ್ತೀರಿ? ಸದ್ಯ ಈಗಿನ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ನವರು ಅಷ್ಟೇ, BJPಯವರು ಅಷ್ಟೇ ಆಂತರಿಕವಾಗಿ ಚರ್ಚೆ ಮಾಡಿದಾಗ ಆಫ್ ದಿ ರೆಕಾರ್ಡು ಈ ಸಲ JDSನವರು ಒಂದು 55-60 ಸೀಟ್ ಗೆಲ್ತಾರೆ, ಅವ್ರು ಬಿಟ್ಟು ಯಾರೂ ಮುಖ್ಯಮಂತ್ರಿ ಸ್ಥಾನ ಪಡೀಲಿಕ್ಕಾಗಲ್ಲ, ಸರ್ಕಾರ ರಚನೆ ಮಾಡಲಿಕ್ಕಾಗಲ್ಲ, ಇದು ಹೇಳ್ತಾರೆ ಒಳಗಡೆ ಮಾತನಾಡಬೇಕಾದ್ರೆ. ಆದರೆ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಈ ಬಾರಿ ರಾಜ್ಯದಲ್ಲಿ ಜನತೆಯ ಮುಂದೆ JDS ಪಕ್ಷವನ್ನು ಕಡೆಗಣಿಸ್ತಕ್ಕಂಥ ರೀತಿಯಲ್ಲಿ ಏನು ವ್ಯವಸ್ಥಿತವಾಗಿ ಸಂಚುಗಳು ನಡೆಸ್ಕೊಂಬಂದರು ಈ ಎರಡೂ ರಾಷ್ಟ್ರೀಯ ಪಕ್ಷಗಳು, ಅದನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಈ ರಾಜ್ಯದಲ್ಲಿ ಆಡಳಿತ ಪಕ್ಷವಾಗಿ BJP, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸು, ಮತ್ತು ರಾಷ್ಟ್ರದಲ್ಲಿ ತೆಗೆದುಕೊಳ್ಳೋದಾದರೆ ವಿರೋಧ ಪಕ್ಷವಾಗಿ BJP, ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ಸು, ಇವ್ರ ನಡವಳಿಕೆನ ಜನತೆ ಭಾಳ ಹತ್ತಿರದಿಂದಲೇ ಗಮನಿಸ್ತಾ ಇದ್ದಾರೆ. ಅಂದರೆ ತಾವೇನು ಅಡ್ವಾಣಿ ಮಾತನ್ನು ಪುಷ್ಟೀಕರಿಸ್ತಾ ಇದ್ದೀರಾ? ಹೌದು. ಈಗ ಅದ್ವಾನಿ ಅಂತ ನಾಯಕರು ಇವತ್ತು ಮೊನ್ನೆ ಅವ್ರು ಹೇಳಬೇಕಾದ್ರೆ ಅವ್ರು ಲಘುವಾಗಿ ಹೇಳಿರ್ತಕ್ಕಂಥದ್ದಲ್ಲ ಅದು. ಇವತ್ತು ರಾಷ್ಟ್ರದ ರಾಜಕಾರಣ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಇವತ್ತು ರಾಷ್ಟ್ರದ ರಾಜಕಾರಣದಲ್ಲಿ ಕಾಂಗ್ರೆಸ್ನ ನಡವಳಿಕೆಗಳೇನಿದೆ, ಇವತ್ತು BJP ಪಕ್ಷದ ಕೆಲವು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ, ಅದು ನಮ್ಮ ರಾಜ್ಯದಲ್ಲೇ ನಡೆದಿರ್ತಕ್ಕಂಥ ಘಟನೆಗಳಿಂದ ಇವತ್ತು ಅವರು ನೊಂದು ಆ ಮಾತನ್ನೇನು ಹೇಳಿದ್ದಾರೆ, ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಭವಿಷ್ಯ ಇಲ್ಲ ಅಂತೇಳಿ. ಈಗ ಕೆಲವರು ಅದ್ರ ಬಗ್ಗೆ ಲಘುವಾಗಿ ಮಾತನಾಡ್ಬೋದು ಅದ್ವಾನಿಯವ್ರ ಬಗ್ಗೆ. ಅವರು ಸುಮ್ಮನೆ ಮಾತು ಹೇಳಿಲ್ಲ. ಈ ರಾಷ್ಟ್ರದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಹುಶಃ 3 ಸಂಖ್ಯೆ ಅಂತಕ್ಕಂಥದ್ದನ್ನು ದಾಟಲ್ಲ ಅಂತ ಅವ್ರೇನು ಹೇಳಿದ್ದಾರೆ, 2 ಸಂಖ್ಯೆಯಲ್ಲಿರ್ತಾರೆ ಅಂತೇಳಿ. ಇವತ್ತು ಸುಮ್ಮನೆ ಉದಾಹರಣೆ ಚರ್ಚೆ ಮಾಡಿದ್ರೆ ಆಂಧ್ರ ಏನಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ, ಇವತ್ತು ಬೇರೆ ಬೇರೆ ಈ ದೆಹಲಿಯಲ್ಲಿ ಏನಾಗ್ಬೋದು ಮುಂದಕ್ಕೆ, ವೆಸ್ಟ್ ಬೆಂಗಾಲ್ನಲ್ಲಿ ಇನ್ನು ಮಮತಾ ಬ್ಯಾನರ್ಜಿ ಅವರು ಹೊರಗಡೆ ಹೋದರೆ ಅಲ್ಲೇನಾಗುತ್ತೆ, ಉತ್ತರ ಪ್ರದೇಶದಲ್ಲೇನೋ ಹೋದ ಬಾರಿ 20-22 ಸೀಟ್ ಗೆದ್ದಿದ್ರು, ಬಹುಶಃ ಈ ಬಾರಿ ಅದು 1-2 ಬಂದು ನಿಲ್ಬೋದು. ಬಿಹಾರದಲ್ಲಿ ಏನಿದೆ ಪರಿಸ್ಥಿತಿ, ಇದೆಲ್ಲ ಲೆಕ್ಕಾಚಾರ ಮಾಡಿ ಬಹುಶಃ ಅದ್ವಾನಿಯವರು ಮಾತನಾಡಿರ್ತಾರೆ. ರಾಜ್ಯದಲ್ಲಿ JDS ಯಾವ ಪಕ್ಷ ಕರ್ನಾಟಕ ರಾಜ್ಯದ ಯಾವುದೇ ಕಾರಣಕ್ಕೂ ಈ ಬಾರಿ ನಮ್ಮ ಪಕ್ಷವನ್ನು ಯಾವುದೇ ರಾಷ್ಟ್ರೀಯ ಪಕ್ಷಗಳು ಸುಲಭವಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಇವತ್ತು ನಡೆದಂಥ ಹಲವಾರು ಉಪಚುನಾವಣೆಗಳಲ್ಲಿ ಅಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ನಾವು ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದೋಗಿ ಉಪಚುನಾವಣೆಯಲ್ಲಿ ಗೆದ್ದವು. ಕಳೆದ ಬಾರಿ ತಾವೇ ಹೇಳಿದಂಥ ರೀತಿಯಲ್ಲಿ ನಾವೇನೋ ವಚನ ಭ್ರಷ್ಟರು, ಅಧಿಕಾರ ಕೊಡಲಿಲ್ಲ, ಹಲವಾರು ರೀತಿ ನಮ್ಮ ಮೇಲೆ ಗೂಬೆ ಕೂರಿಸಿದ್ರು. ಅಂಥ ಒಂದು ಚುನಾವಣೆಯಲ್ಲೂ 28 ಸ್ಥಾನ ಗೆದ್ದವು. 39 ಸ್ಥಾನದಲ್ಲಿ 400 ಓಟಿಂದ 3,500-4,000 ಓಟಲ್ಲಿ ಸೋತಿದ್ದೇವೆ ಹೋದ ಬಾರಿ. ಅದನ್ನೇ ಸರಿಯಾದು ನಾನು ಆಗ್ತಾನೆ ಆಪ್ರೇಷನ್ ಮಾಡಿಸ್ಕೊಂಡು, ನನಗೆ ಹೃದಯದ ಕಾಯಿಲೆ ಏನಿತ್ತು, 2 ತಿಂಗಳು ನನಗೆ ಅವಕಾಶ ಇದ್ದಿದ್ದ ಸಂದರ್ಭದಲ್ಲಿ. ಅಂಥ ಪರಿಸ್ಥಿತಿನಲ್ಲೂ ಅವತ್ತು ಉತ್ತಮವಾದಂಥ ಫಲಿತಾಂಶವೇ ನಮಗೆ ಅದು. ಆದರೆ ಇವತ್ತು ಈ BJPಯ ನಡವಳಿಕೆ ಈ ಕರ್ನಾಟಕದಲ್ಲಿ, ಕಾಂಗ್ರೆಸ್ನ ನಡವಳಿಕೆ, ಇದರ ಹಿನ್ನೆಲೆಯಲ್ಲಿ ಇವತ್ತು ಜನತೆಯಲ್ಲಿ ನನ್ನ 20 ತಿಂಗಳ ಆಡಳಿತ ಏನಿದೆ, ನನಗೆಲ್ಲ ಒಂದು ಕಡೆ ಅದೇ ನನಗೆ ಆತ್ಮವಿಶ್ವಾಸ. ಆ 20 ತಿಂಗಳ ಆಡಳಿತ ಸರ್, ತಾವಾದರೆ 2 ರಾಷ್ಟ್ರೀಯ ಪಕ್ಷಗಳ ಜೊತೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಏಕಾಂಗಿಯಾಗಿ ಹೋಗ್ತೀನಿ. ಹಾಗಾದರೆ ಶ್ರೀರಾಮುಲು ಪಕ್ಷದ ಜೊತೆ ತಮ್ಮ ಅಡ್ಜಸ್ಟ್ಮೆಂಟ್ ಏನು? ಶ್ರೀರಾಮುಲು ಪಕ್ಷದ ಜೊತೆಯೂ ನನ್ನ ಇವತ್ತಿನ ಈಗಿನ ಪರಿಸ್ಥಿತಿಯಲ್ಲಿ ನಾವು ಹೊಂದಾಣಿಕೆ ಮಾಡ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಹೋಗೋದಿಲ್ಲ. ಏಕೆಂದರೆ ಶ್ರೀರಾಮುಲು ಅವರು ಈಗಾಗಲೇ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ಹೇಳಿದ್ದಾರೆ 224 ಕ್ಷೇತ್ರದಲ್ಲೂ ಅಭ್ಯರ್ಥಿ ಆಗ್ತೀವಿ ಅಂತ ಹೇಳಿ. ಅವರಿಗೆ ಹಲವಾರು ರೀತಿಯ ಬುದ್ಧಿಜೀವಿಗಳು ಅವ್ರ ಜೊತೆಯಲ್ಲಿದ್ದಾರೆ. ಈಗ ಅವರಿಗೆ ಉತ್ತಮವಾದಂಥ ಸಲಹೆ ಕೊಡ್ತಕ್ಕಂಥವ್ರು ಬಹುಶಃ ನೀವು ನೋಡ್ತೀರಿ ವೇದಿಕೆ ಮೇಲೆ ಹಲವಾರು ಜನ ಬುದ್ಧಿಜೀವಿಗಳು ಏನು ಭಾಗವಹಿಸ್ತಾರೆ. ಅಲ್ಲ, ಅವ್ರು ನಿಮ್ಮ ಸಹಕಾರ ತಗೋತಾರೋ ಅಥವಾ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರೋ? ನಾನು ನನ್ನ ಸಹಕಾರ ಅವ್ರಿಗೆ ಬೇಕಿಲ್ಲ ಬಹುಶಃ, ನನಗೆ ತಿಳಿದ ಮಟ್ಟಿಗೆ. ಏಕೆಂದರೆ ಅವರು ಆರ್ಥಿಕವಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸದೃಢವಾಗಿದ್ದಾರೆ. ಅದರಿಂದ ನಾನು ಅವ್ರಿಗೆ ಸಹಕಾರ ಕೊಡ್ತೀನಿ ಅಂತಕ್ಕಂಥ ದೊಡ್ಡ ಮಾತನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನನ್ನ ಮುಂದೆ ಇರತಕ್ಕಂಥದ್ದು, ಇವತ್ತು ಸ್ವತಂತ್ರವಾಗಿ ಈ ರಾಜ್ಯದಲ್ಲಿ ಒಂದು ಬಾರಿ ಜನತೆಯ ವಿಶ್ವಾಸದೊಂದಿಗೆ ಈ ರಾಜ್ಯದಲ್ಲಿ ಸರ್ಕಾರ ತರಬೇಕು ಅಂತಕ್ಕಂಥದ್ದು ನನ್ನ ಜೀವನದ ಗುರಿ ಏನಿದೆ. ಉದಾಹರಣೆಗೆ ನಾನು ಮೊನ್ನೆ ರಾತ್ರಿ KR ನಗರಕ್ಕೆ ಹೋದೆ.
ಬೆಳಗಿನ ಜಾವ 3 ಗಂಟೆ 3:30 ಗಂಟೆಗೆ ಬಂದೆ ಬೆಂಗಳೂರಿಗೆ. ಬೆಳಗ್ಗೆ 7 ಗಂಟೆಗೆ ಎದ್ದು ಹೈದರಾಬಾದ್ಗೆ ಹೋದೆ. ಹೈದರಾಬಾದ್ನಿಂದ ನಿನ್ನೆ ಬೆಳಗ್ಗೆ ಹೈದರಾಬಾದ್ನಿಂದ ಗುಲ್ಬರ್ಗಕ್ಕೆ ಪ್ರಯಾಣ ಮಾಡಿದೆ. ಗುಲ್ಬರ್ಗಾದಲ್ಲಿ 2:15 ಗಂಟೆ ನಿನ್ನೆ ರಾತ್ರಿ ಅಲ್ಲಿಂದ ಹೊರಟಾಗ ಗುಲ್ಬರ್ಗಾದಲ್ಲಿ ನಮ್ಮ ಮುಸಲ್ಮಾನ್ ಸಮಾಜದ ಹಲವಾರು ಜನ ಹಿರಿಯ ನಾಯಕರುಗಳು ಪಕ್ಷಕ್ಕೆ ಸೇರ್ಪಡೆಯಾದರು ನಿನ್ನೆನು. ಇವತ್ತು ಇಡೀ ರಾಜ್ಯದಾದ್ಯಂತ ಪಕ್ಷದ ಪರವಾಗಿ ಜನತೆ ಏನೋ ಒಂದು ವಿಶ್ವಾಸ ತೋರಿಸ್ತಾ ಅಲ್ಲ, ಇದ್ದಾರೆ. ಯಾಕೆ ಅಂದರೆ ಸರ್, ತಾವೀಗ ಹೇಳ್ತಾ ಇದ್ದೀರಿ ನನ್ನ ಹಿಂದಿನ 20 ತಿಂಗಳ ಆಡಳಿತವನ್ನೇ ನನಗೆ ಶ್ರೀರಕ್ಷೆ, ನನಗೆ ಯಾರ ಅಗತ್ಯನೂ ಇಲ್ಲ ರಾಷ್ಟ್ರೀಯ ಪಕ್ಷಗಳದ್ದು, ನಾವು ಏಕಾಂಗಿಯಾಗಿ ಈ ರಾಜ್ಯದ ಜನತೆಯ ವಿಶ್ವಾಸ ಪಡೆದ್ಬಿಟ್ಟು ನಾನು ಚುನಾವಣೆಯಲ್ಲಿ ಗೆಲ್ತೀವಿ ಅಂತೇಳಿ. JDS ಪಕ್ಷಕ್ಕೆ ಮತ ಹಾಕಬೇಕು ಅಂತ ಹೇಳಿದ್ರೆ ಏನೋ ಒಂದು ಕಾರಣ ಬೇಕಲ್ಲ. ಈಗ ನೋಡಿ, BJP ಆಡಳಿತದಲ್ಲಿದೆ, BJP ಪಕ್ಷದ ಕೆಲವು ಜನಪ್ರಿಯ ಕಾರ್ಯಕ್ರಮಗಳಿದೆ, ಅದನ್ನು ಹೇಳ್ತಾ ಹೋಗ್ತಾರೆ ಅವರು. ಈಗ ಮೊನ್ನೆಯ ಸಾಲ ಮನ್ನಾ ವಿಚಾರ ಆಯಿತು, 10,000 ಕೋಟಿ ಸಾಲ ಮನ್ನಾ ಮಾಡಬೇಕು ಅಂತ ಯಡಿಯೂರಪ್ಪ ಹೇಳಿದರು, ಮುಖ್ಯಮಂತ್ರಿ ಚಂದ್ರಶೇಖರ್ ಒಂದು ನಿರ್ಧಾರ ತಗೊಂಡ್ರು. ಅನಂತರ ಭಾಗ್ಯಲಕ್ಷ್ಮಿ ಅಂತ ಯೋಜನೆಗಳು, ಈ ರೀತಿ ಹಲವಾರು ಯೋಜನೆಗಳನ್ನು ಜನತೆ ಮುಂದೆ ಇಟ್ಕೊಂಡು ಹೋಗ್ತಾರೆ. ತಾವೇನು ಹೇಳ್ತೀರಿ ಜನಕ್ಕೆ? ಇವತ್ತು BJP ಪಕ್ಷ ಯಾವ ಅದಕ್ಕೆ ಉತ್ತರ ಹೇಳೋದಕ್ಕೂ ಮೊದಲು ಕುಮಾರಸ್ವಾಮಿ ಅವರೇ ಒಂದು ಚಿಕ್ಕ ಬ್ರೇಕ್.